ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿ ನಾವು ಶ್ರಾವಣದಲ್ಲಿ ನಾಗರು ಮಾಡ್ತೀವಿ. ಈ ಸಲನೂ ನಾವು ನಾಗರು ಮಾಡ್ತಿದ್ದೀವಿ ನೋಡಿ. ಕಾರಹಳ್ಳಿ ರಂಗನಾಥ ಸ್ವಾಮಿ ಅಂತ ಅಲ್ಲಿ ನಾಗರು ಮಾಡ್ತೀವಿ. ನಮ್ಮ ಮನೆಯವರು ನಾಗರು ಮಾಡ್ತಾರೆ ನೋಡಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹಾಗೆ ಬಂದು ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ರಶ್ ಇತ್ತು ಅಲ್ಲಿ. ಅದಕ್ಕೋಸ್ಕರ ಅದ್ರ ಪಕ್ಕದಲ್ಲೇ ಭೂತಪ್ಪ ಅಂತ ಇದೆ, ಅಣ್ಣ ತಮ್ಮ ಇವು ಎರಡು ದೇವರು. ಆ ಭೂತಪ್ಪನ ದೇವಸ್ಥಾನದಲ್ಲಿ ಸ್ವಲ್ಪ ವೀಡಿಯೋ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿದೆಯಾ? ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಆದ್ರೂ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಎಲ್ಲರೂ. ಇದು ತುಂಬ ದೊಡ್ಡ ದೇವಸ್ಥಾನ ಏನಲ್ಲ, ಚಿಕ್ಕ ದೇವಸ್ಥಾನ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ದೇವಸ್ಥಾನ, ಅದು ರಂಗನಾಥ ಸ್ವಾಮಿ ದೇವಸ್ಥಾನ. ಅಂದರೆ ಮೇಲ್ಗಡೆ ಇಲ್ಲಿ ಕೆರೆ ತುಂಬಿದಾಗ ಫುಲ್ಲು ಇಲ್ಲಿ ಕಳಸ ಇದೆಯಲ್ಲ, ಆ ಕಳಸದವರೆಗೂ ನೀರು ತುಂಬುತ್ತೆ. ಆಮೇಲೆ ಅದಕ್ಕೆನ ಮೇಲ್ಗಡೆನೂ ದೇವಸ್ಥಾನ ಮಾಡಿದ್ದಾರೆ, ಅಲ್ಲಿ ಪೂಜೆ ಮಾಡ್ತಾರೆ ಇಲ್ಲಿ ನೀರು ತುಂಬಿದ್ರೆ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ನೀರು ತುಂಬಿದೆ. ಈಗ ಸ್ವಲ್ಪ ಇದೆ, ಹೋದ ವರ್ಷ ಬಂದಾಗ ಇದೇನು ದೇವಸ್ಥಾನ ಕಾಣಿಸ್ತಾನೆ ಇರಲಿಲ್ಲ, ಫುಲ್ಲು ನೀರು ತುಂಬ್ಕೊಂಡಿತ್ತು ನೋಡಿ ಫ್ರೆಂಡ್ಸ್. ಅಲ್ಲಿ ಗಂಗಮ್ಮನ ಮಾಡ್ತಾವ್ರೆ ನೋಡಿ. ಇಲ್ಲಿ ಕಲ್ಯಾಣಿ ಇದೆ, ಅದು ಫುಲ್ ಮುಚ್ಚೋಗಿದೆ. ಮತ್ತು ಇಲ್ಲಿ ಮಾರ್ಕ್ ಇದೆಯಲ್ಲ, ಅಲ್ಲಿವರೆಗೂ ನೀರು ತುಂಬ್ಕೊಂತವೆ ಫ್ರೆಂಡ್ಸ್. ಇದು ಬೋರನ್ಕಣಿವೆ ಡ್ಯಾಮ್ ಅಂತ. ಡ್ಯಾಮ್ ತುಂಬಿದಾಗ ಚೆನ್ನಾಗಿ ಮಳೆ ಆಗಿದೆ ಹೋದ ಸಲ, ಈ ಸಲ ಎಲ್ಲ ಫುಲ್ಲು ನೀರು ತುಂಬ್ಕೊಂಡು ಈ ಥರ ಎಲ್ಲ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕಲ್ಯಾಣಿ ಇದೆ, ಅದು ಫುಲ್ಲು ಮುಚ್ಚೋಗಿದೆ. ಈ ಮಂಟಪ ಕಾಣಿಸ್ತಿದ್ದಾವಲ್ಲ, ಅವೆಲ್ಲ ಮುಚ್ಚೋಗ್ತವೆ ಮಳೆ ಬಂದು ನೀರು ತುಂಬ್ಕೊಂಡಾಗ. ಈಗ ಸ್ವಲ್ಪ ನೀರು ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಸೂಪರಾಗಿದೆ ಅಲ್ವಾ ಜಾಗ? ನೀವು ಯಾವಾಗಾದರೂ ಫ್ರೀ ಇದ್ದಾಗ ಬಂದೋಗಿ ಫ್ರೆಂಡ್ಸ್. ನೋಡಿ, ಇದು ಭೂತಪ್ಪನ ದೇವಸ್ಥಾನ. ಇಲ್ಲಿ ಮಾರ್ಕ್ ಇದೆಯಲ್ಲ, ಅಲ್ಲಿವರೆಗೂ ನೀರು ತುಂಬಿರ್ತವೆ. ಮತ್ತು ಇದೆಲ್ಲ ಮುಚ್ಚೋಗಿರುತ್ತೆ. ಇಲ್ಲೂ ನೀರು ಬಿಟ್ಟಿದೆ ಇದು ನೋಡಿ ಫ್ರೆಂಡ್ಸ್. ಒಳಗೆಲ್ಲ ಫುಲ್ಲೆಲ್ಲ ಗಲೀಜಾಗಿದೆ ನೋಡಿ. ಅಲ್ಲಿ ಇದೆಲ್ಲ ಮುಚ್ಚೋಗಿರುತ್ತೆ. ಮತ್ತು ಅಲ್ಲಿ ಮರ ಕಾಣಿಸ್ತಿದೆಯಲ್ಲ, ಹಳ್ಳಿ ಮರ, ಅಲ್ಲಿವರೆಗೂ ನೀರು ತುಂಬಿರ್ತವೆ. ಇಲ್ಲಿ ಬರೋಕ್ಕೆ ಜಾಗನೇ ಇರಲ್ಲ, ಫುಲ್ಲು ನೀರು ತುಂಬಿರುತ್ತೆ ಫ್ರೆಂಡ್ಸ್. ಹೋದ ಸಲ ನಾವು ಬಂದಾಗ ಇಲ್ಲೆಲ್ಲ ಫುಲ್ ನೀರು ತುಂಬಿತ್ತು ನೋಡಿ. ಆ ಮರನೇ ಒಣಗೋಗಿದೆ ನೀರು ತುಂಬ್ಕೊಂಡು. ಅಲ್ಲಿವರೆಗೂ ನೀರಿರ್ತವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ನೀರಿದೆ. ಹಾಗೆ ಅಲ್ಲೇ ಎಂಟ್ರೆನ್ಸಲ್ಲೇನ ಆಂಜನೇಯನ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಪೂಜೆ ಮಾಡ್ತಿದ್ವಿ ನೋಡಿ ಫ್ರೆಂಡ್ಸ್. ಇದು ತೀರಾ ತುಂಬ ಏನು ದೊಡ್ಡ ದೇವಸ್ಥಾನ ಅಲ್ಲ, ಚಿಕ್ಕ ದೇವಸ್ಥಾನ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವರಿಗೆ. ಇಲ್ಲೆಲ್ಲ ಪೂಜೆ ಮಾಡಿಸಿ ಆರತಿ ತಗೊಂಡು ಮತ್ತು ನಾವು ನೆಕ್ಸ್ಟು ಶನಿಮಾತನ ದೇವಸ್ಥಾನಕ್ಕೆ ಹೋದ್ವಿ. ಇದು ಬುಕ್ಕಾಪಟ್ಟಣದಲ್ಲಿರೋದು. ಇವತ್ತು ವರ್ಷ ಸೇವೆ ಮಾಡಿದ್ದಾರೆ. ಕಡೆ ಶ್ರಾವಣ ಶನಿವಾರ ಸೇವೆ ಎಲ್ಲ ಮಾಡಿದ್ದಾರೆ. ಒಳಗಡೆ ಜಾಗ ಜಾಸ್ತಿ ದೇವ್ರನ್ನ ಆ ಕಡೆ ಬಾಗಿಲಿಗೆ ಅಲ್ಲೇ ಭಕ್ತಾದಿಗಳಿಗೆಲ್ಲ ದರ್ಶನ ಮಾಡೋ ಥರ ಮಾಡಿದ್ದಾರೆ ನೋಡಿ. ದೇವ್ರು ಅಷ್ಟೊಂದು ಕ್ಲಿಯರೆನ್ಸ್ ಕಾಣಿಸ್ತಿದೆ, ರಶ್ ಇದೆ, ತುಂಬ ರಶ್ ಇದೆ. ಇವತ್ತು ನಾವು ಹೋಗಿರೋ ಎಲ್ಲ ದೇವಸ್ಥಾನದಲ್ಲೂ ತುಂಬಾ ರಶ್ ಇತ್ತು. ಹಾಗೆ ನವಗ್ರಹ ದೇವಸ್ಥಾನವೂ ಕೂಡ ಇದೆ. ಈ ನವಗ್ರಹ ದೇವಸ್ಥಾನಕ್ಕೆ ಬಂದು ಅಲ್ಲೇ ಪಕ್ಕದಲ್ಲೇ ಇದೆ, ಬಂದು ಪ್ರದಕ್ಷಿಣೆ ಹಾಕ್ತಿದ್ವಿ. ನಮ್ಮ ಮನೆಯವರು ನಾವು ಹೋಗಿದ್ವಿ ನೋಡಿ ಫ್ರೆಂಡ್ಸ್. ನೋಡಿ ಸಲ ಬಂದಾಗಲೂ ಇಲ್ಲಿಗೆ ಬಂದೇ ಹೋಗ್ತೀವಿ ಫ್ರೆಂಡ್ಸ್. ಅವರಿಗೆ ಒಂದೇ ಲೈನಲ್ಲಿ 7 ದೇವಸ್ಥಾನ ಸಿಗ್ತದೆ ಫ್ರೆಂಡ್ಸ್. 7 ದೇವಸ್ಥಾನಕ್ಕೂ ದೇವಸ್ಥಾನದ ದರ್ಶನ ಮಾಡಿದರೆ ನಾವು ಊರಿಗೆ ಹೋಗ್ತೀವಿ. ವಿಡಿಯೋ ಅಷ್ಟೊಂದು ಕ್ಲಿಯರೆನ್ಸಾಗಿ ಮಾಡೋಕ್ಕಾಗ್ತದೆ ಫ್ರೆಂಡ್ಸ್. ನಾನು ಹೊಸ್ದಾಗಿ ಮಾಡ್ತಿರೋದು ಯೂಟ್ಯೂಬ್ನ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ. ಪ್ರದಕ್ಷಿಣೆ ಹಾಕ್ತಿದ್ದೀವಿ. ಎಲ್ಲರಿಗೂ ಮಿಸ್ಟೇಕ್ ಆಗಿದೆ, ಸಾರಿ ಎಲ್ಲರಿಗೂ. ಒಂದಷ್ಟು ವೀಡಿಯೋ ಮಾಡಿದ್ದೀವಿ. ಮತ್ತು ಇದು ಮಣ್ಣಮ್ಮ ದೇವಸ್ಥಾನ, ಸಾಕ್ಷಿಹಳ್ಳಿ, ಶಿರಾ ತಾಲೂಕು ಸಾಕ್ಷಿಹಳ್ಳಿ ಇರೋದು. 7 ಹಳ್ಳಿ ಗ್ರಾಮದ ಒಡತಿ ಮಣ್ಣಮ್ಮ ದೇವಿ. 7 ಹಳ್ಳಿ ಅನ್ನೋದಕ್ಕಿಂತ ಫುಲ್ ಇಡೀ ಕರ್ನಾಟಕದಲ್ಲೇ ಫೇಮಸ್ ಆಗಿದೆ ಮಣ್ಣಮ್ಮ ಅಂತಂದರೆ ನೋಡಿ ಫ್ರೆಂಡ್ಸ್. ಹತ್ರಕ್ಕೆ ಹೋಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ.